600 ಎಕರೆ ಜಮೀನನ್ನ ಅಲ್ಲಿ ಬಿಟ್ಟು ಸಂಶೋಧನೆಗೆ, ಕೃಷಿಗೆ ಸಂಬಂಧಪಟ್ಟ ಸಂಶೋಧನೆಯನ್ನು ಮಾಡಲಿಕ್ಕೆ ಉದ್ದೇಶದಿಂದ ಅದನ್ನು ಬಿಟ್ಟಿದ್ದು. ಕೃಷಿ ಕಾಲೇಜು ಬರಲಿಲ್ಲ ಅಂತನ್ನುವಂತ ಒಂದು ಸಂದರ್ಭದಲ್ಲಿ ಕೃಷಿ ಕಾಲೇಜು ಬಂತು. ತಳಿ ಸಂಶೋಧನೆ, ಭತ್ತದ ಸಂಶೋಧನೆ, ಕಬ್ಬಿನ ಸಂಶೋಧನೆ, ಅದರ ಪ್ರಯೋಗಗಳು ಮತ್ತು ವಸ್ತುಗಳನ್ನು ಉತ್ಪಾದನೆ ಮಾಡೋದನ್ನ ನಾವೆಲ್ಲ ನೋಡಿದ್ದೇವೆ. BC ಫಾರ್ಮ್ನಲ್ಲಿ ಆದಂತ ಉತ್ಪಾದನೆಗೆ ಅವರು ಬೆಂಗಳೂರು ವಿಶ್ವವಿದ್ಯಾಲಯಗಳು, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯಗಳು ಪೇಟೆಂಟನ್ನು ಪಡ್ಕೊಂಡಿರ್ತಕ್ಕಂಥ ನಮ್ಮದೇ ಆಗಿರ್ತಕ್ಕಂಥ ಕಾಲೇಜ್ ಯೂನಿವರ್ಸಿಟಿ ಬಂದಾಗ ನಾವು ಸ್ವಾಗತಿಸಬೇಕು. ಹಾಗಾಗಿ ಹಾಸನದ ಎಲ್ಲ ರಾಜಕೀಯ ನಾಯಕರು ಮಂಡ್ಯದಲ್ಲಿ ಬಂದು ಆಡಳಿತ ನಡೆಸುವಾಗ ನಾವೆಲ್ಲರೂ ನಮ್ಮ ಜನ ಬೆಂಬಲಿಸಿದ್ದಾರೆ. ಅವರು ಜಿಲ್ಲೆಯನ್ನ, ಪ್ರದೇಶವನ್ನು ಬೆಂಬಲಿಸಿದ್ದಾರೆ. ಅಂತ ಸಂದರ್ಭದಲ್ಲಿ ಒಂದು ವಿಶ್ವವಿದ್ಯಾಲಯವನ್ನು ನಮ್ಮ ಕಾಲೇಜಲ್ಲಿ ಸೇರಬೇಡ ಅಂತ ಹೇಳಿದ್ರೆ ಮಂಡ್ಯದ ಅಭಿವೃದ್ಧಿಯನ್ನು ಮಾಡುವ ವಿಷಯದಲ್ಲಿ ಅವರಿಗೆ ಆಸಕ್ತಿ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೋಸ್ಕರವಾಗಿ ಅದರ ಬಗ್ಗೆ ನಮಗೆ ಒಂದು ಎಚ್ಚರಿಕೆ ಅಂದ್ರೆ ಒಂದು ರೀತಿಯ ಪ್ರತಿಭಟನೆ ಇದೆ ಅವರ ಅಭಿಪ್ರಾಯಕ್ಕೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರವಾಗಿ ಇವತ್ತು ಇಲ್ಲಿ ನಿಮ್ಮನ್ನ ಭೇಟಿ ಮಾಡಿ ನಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೇವೆ. ನಾನು ಎಲ್ಲ ಅಭಿಪ್ರಾಯವನ್ನು ಅದರಲ್ಲಿ ಹೇಳಿದ್ದೀನಿ. ಅದರ ಅಭಿಪ್ರಾಯ ಮಂಡ್ಯ ವಿಶ್ವವಿದ್ಯಾಲಯ ಉಳಿಬೇಕು, ಕೃಷಿ ವಿಶ್ವವಿದ್ಯಾಲಯವೂ ಬೇಕು, ಮತ್ತೆ ಅದನ್ನು ಚೆನ್ನಾಗಿ ಕಟ್ಟಬೇಕು, ಅದನ್ನು ಚೆನ್ನಾಗಿ ಕಟ್ಟಬೇಕು, ಚೆನ್ನಾಗಿ ಬೆಳೆಸಬೇಕು. ಮತ್ತೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಪರಿಹಾರ ಇದೆ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಆದ್ರೆ ಕೂತ್ಕೊಂಡು ಮಾತಾಡುವಂತ ಅಥವಾ ಅದನ್ನು ಬಗೆಹರಿಸುವಂತ ಪ್ರಯತ್ನಗಳು ನಾಯಕರು, ಜನಸಾಮಾನ್ಯರು ಆಗಿದ್ದಾಗ ಮಾತ್ರ ಎಲ್ಲವೂ ಸಲೀಸಾಗಿ ನಡ್ಕೊಂಡು ಹೋಗ್ತದೆ. ಗಾಂಧೀಜಿ ಹೇಳಿದಾಗ ಎಲ್ಲ ಸಮಸ್ಯೆಗಳಿಗೂ ನಮಗೆ ಪರಿಹಾರ ಇದೆ. ಅದಕ್ಕೆ ವಾದಗಳು ಬೇಡ, ಸಂವಾದ ಇರಲಿ ಅಂತ ಒಂದು ಮಾತಿದೆ. ವಾದ ಬೇಡ, ಸಂವಾದ ಇರಲಿ. ಸಂವಾದಕ್ಕೂ ವಾದಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ಪಕ್ಷದ ಪ್ರಶ್ನೆ ಅಲ್ಲ, ಅದು ವ್ಯಕ್ತಿಯ ಪ್ರಶ್ನೆ ಅಲ್ಲ. ಇಲ್ಲಿ ನಮಗೆ ಅವಶ್ಯಕತೆ ಇರ್ತಕ್ಕಂಥ ಬಂದಿರತಕ್ಕಂಥದ್ದು ನಾವು ಅದನ್ನು ಮಾಡಿಕೊಳ್ಬೇಕು ಅನ್ನುವಂಥ ಉದ್ದೇಶ. ಆ ಕಾರಣದಿಂದ ಅದನ್ನ ಒಬ್ಬ ನಾಗರಿಕನಾಗಿ ನಾನು ಅದನ್ನ ಅವರ ವರ್ತನೆಯನ್ನ ಖಂಡಿಸ್ತಾ ಮತ್ತೆ ನಮ್ಮ ಮಂಡ್ಯಕ್ಕೆ ಬರ್ತಕ್ಕಂಥದ್ದು ಎಲ್ಲವನ್ನೂ ನಾವು ಸ್ವೀಕರಿಸತಕ್ಕಂಥ ಮನೋಭಾವವನ್ನು ಎಲ್ಲರೂ ಸಾರ್ವಜನಿಕರು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇದೆ. ಅದಕ್ಕೋಸ್ಕರವಾಗಿ ತಮ್ಮ ತಿಳಿಸೋದಕ್ಕೆ ಪತ್ರಿಕೆಯ ಮೂಲಕ ನಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಬಂದಿದ್ದೀನಿ. ನನ್ನ ಜೊತೆ ಸನ್ಮಾನ್ಯ ಸೋಮಶೇಖರ್ ಅವರು, ಕ್ಯಾರ್ಪೇಟೆ ಸೋಮಶೇಖರ್ ಅವರು, ಅಲ್ಲಿಯ ಮಾಜಿ ಅಧ್ಯಕ್ಷರು, ತಾಲೂಕು ಸಾಹಿತ್ಯ ಪರಿಷತ್ ಅವರಿದ್ದಾರೆ. ಇದ್ರ ಬಗ್ಗೆ ಹಿಂದೆ ನಾನು